ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ VM ಫ್ಯೂಷನ್ ವರ್ಲ್ಡ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಇಲ್ಲಿ ಡ್ರೈ ಫ್ರೂಟ್ ಲಡ್ಡು ಮಾಡುವ ಅಂತಿದ್ದೀವಿ. ಸೊ ಅದರ ವಿಧಾನ ನಾನು ತೋರಿಸ್ಕೊಡ್ತಿದ್ದೀನಿ. ಸೊ ಮೊದಲನೇದಾಗಿ ನಾರ್ಮಲಾಗಿ ಎಲ್ಲ ಡ್ರೈ ಫ್ರೂಟ್ಸ್ನ ನಾವು ತುಪ್ಪದಲ್ಲಿ ಉರಿಬೇಕು. ಸೊ ನಾನಿಲ್ಲಿ ಫಸ್ಟು ಪಿಸ್ತಾನ ಉರಿತಿದ್ದೀನಿ. ಸೊ ಇದರದ್ದು ಎಷ್ಟೆಷ್ಟು ಗ್ರಾಮು ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನಾರ್ಮಲಾಗಿ ಹೇಳಬೇಕಾದ್ರೆ ಎಲ್ಲ ಒಂದು 250 ಗ್ರಾಮ್ಸ್ ಅಷ್ಟು ತೊಗೊಂಡಿದ್ದೀನಿ. ಮೊದಲು ಪಿಸ್ತಾ ಹುರಿದಿದ್ದೀನಿ, ಆಮೇಲೆ ಗೋಡಂಬಿ ಎಲ್ಲನೂ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಹುರಿಯಿರಿ. ತುಂಬ ಉರಿಯೋಕೆ ಹೋಗ್ಬಿಡಿ. ಸೊ ಇದು ಜಸ್ಟ್ ಗೋಲ್ಡನ್ ಬ್ರೌನ್ ತನಕ ಬರೋ ತನಕ ಹುರಿದ್ರೆ ಸಾಕು. ಸೊ ಅದಾದಮೇಲೆ ಕೊಬ್ಬರಿ ತುರಿನ ಈ ಥರ ಪೀಸ್ ಮಾಡಿ ಹುರಿಬೋದು. ಸೊ ಕೊಬ್ಬರಿ ಅದನ್ನು ಹುರಿರಿ. ಅದಾದಮೇಲೆ ನಿಮಗೆ ಗೊತ್ತಿದೆಯಾ ಇದು ಡ್ರೈ ಫ್ರೂಟ್ ಲಡ್ಡು ಏನಕ್ಕೆ ಉಪಯೋಗಿಸ್ತಾರೆ ಅಂತ? ಫಸ್ಟ್ ಆಫ್ ಆಲ್ ಇದು ಬಾಣಂತಿಯರಿಗೆ, ಅಂದರೆ ಮಗು ಆದಮೇಲೆ ಆಫ್ಟರ್ ದ ಡೆಲಿವರಿ ಅವ್ರಿಗೆ ಚೆನ್ನಾಗಿ ಹಾಲು ಬರಬೇಕು ಅಂದರೆ ಈ ಥರ ಡ್ರೈ ಫ್ರೂಟ್ ಲಡ್ಡು ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಅವ್ರಿಗೆ ಆರೋಗ್ಯಕ್ಕೂ ಒಳ್ಳೆಯದು, ಮಗುಗೂ ಒಳ್ಳೆಯದು, ತಾಯಿಗೂ ಒಳ್ಳೆಯದು. ಆಮೇಲೆ ಇನ್ನೊಂದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಈಗ ನೋಡಿ, ಇದು ವಾಲ್ನಟ್ಸ್ ಹುರಿತಿದ್ದೀನಿ. ಸೊ ಇದರಿಂದ ಏನು ಅಂದರೆ ರೋಗ ನಿರೋಧಕ ಶಕ್ತಿನೂ ಬರುತ್ತದೆ, ಮತ್ತು ಹಾರ್ಟ್ಗೆ ಒಳ್ಳೆಯದು, ಎಲ್ಲರಿಗೂ ಆರೋಗ್ಯಕರ ಸ್ನ್ಯಾಕ್ಸ್ ಇದು. ತೂಕ ನಿಯಂತ್ರಣ ಮಾಡುತ್ತೆ. ಎಲ್ಲರೂ ಹೇಳ್ತಾರೆ ತೂಕ ಜಾಸ್ತಿ ಆಗುತ್ತೆ ಅಂತ. ಇಲ್ಲ, ಆ ಥರ ಏನಾರು ತುಂಬ ದಪ್ಪಕ್ಕಿರೋರು ಬೇಕಂದರೆ ಗೋಡಂಬಿನ ಸ್ಕಿಪ್ ಮಾಡ್ಕೋಬೋದು. ಆದರೆ ಬೇರೆದನ್ನೆಲ್ಲ ಹಾಕ್ಬಿಟ್ಟು ನಾನು ಏನೇನು ತೋರಿಸ್ತಿದ್ದೀನಿ ಅದನ್ನೆಲ್ಲ ಚೆನ್ನಾಗಿ ಹುರಿದು ಪೌಡ್ರ್ ಮಾಡಿಕೊಂಡು ಲಡ್ಡು ಥರ ಮಾಡಬೇಕು. ಅಷ್ಟೇ ಇದರದ್ದು ವಿಧಾನ. ಸೊ ಇದು ಎಲ್ಲ ಡ್ರೈ ಫ್ರೂಟ್ಸ್ನ ನಾನು ಹುರಿದಾಯ್ತು. ಈಗ ನೋಡಿ, ಈ ಥರ ಇದು ಒಣ ದ್ರಾಕ್ಷಿನ ಒಂದು ಸ್ವಲ್ಪ ಅದು ತುಪ್ಪದಲ್ಲಿ ಹುರಿದ್ರೆ ಒಂದು ಸ್ವಲ್ಪ ದಪ್ಪಕ್ಕೆ ಬರುತ್ತೆ. ತೋರಿಸ್ತೀನಿ ನೋಡಿ. ಈಗ ಇದು ಯಾವಾಗಲೂ ಲೋ ಫ್ಲೇಮಲ್ಲಿ ಹುರಿಯಿರಿ. ಮೀಡಿಯಮ್ ಫ್ಲೇಮ್ ಇಲ್ಲಾಂದರೆ ಲೋ ಫ್ಲೇಮ್, ಹೈ ಫ್ಲೇಮ್ ಅಂತೂ ಬೇಡ. ಸೊ ಲೋ ಫ್ಲೇಮಲ್ಲಿ ಹುರಿದ್ರೆ ಏನು ಅಂದರೆ ಅದು ತುಂಬ ಚೆನ್ನಾಗಿ ಎಲ್ಲ ನಾವು ಪ್ರಮಾಣ ಜಾಸ್ತಿ ಹಾಕಿರ್ತೀವಲ್ಲ, ಕ್ವಾಂಟಿಟಿ. ಸೊ ಲೋ ಫ್ಲೇಮಲ್ಲಿ ಹೋದರೆ ಎಲ್ಲದಕ್ಕೂ ಅದು ಹೀಟ್ ಹೋಗುತ್ತೆ ಕರೆಕ್ಟಾಗಿ. ಸೊ ಕರೆಕ್ಟ್ ಇದರಲ್ಲಿ ಎಲ್ಲ ಫ್ರೈ ಆಗುತ್ತೆ ಆ ಥರ. ಸೊ ಈಗ ನೆಕ್ಸ್ಟು ಈ ಥರ ಬಾದಾಮಿನ ನಾನು ಕಟ್ ಮಾಡಿದ್ದೀನಿ. ಒಂದು 2 ತುಂಡು ಮಾಡಿರೋದು ಅಷ್ಟೇ. ಏನಕ್ಕೆ ಅಂದರೆ ಅದು ಈಸಿ ಆಗುತ್ತೆ ಉರಿಯೋದಕ್ಕೂ. ಆಗ ಎಲ್ಲದಕ್ಕೂ ಕರೆಕ್ಟಾಗಿ ಸಮ ಪ್ರಮಾಣದಲ್ಲಿ ಅದು ಉರಿತದೆ ಆ ಥರ. ಸೊ ನೆಕ್ಸ್ಟು ಇದೆಲ್ಲ ಆಯಿತು ಅಂದಮೇಲೆ ಇದು ನೆಕ್ಸ್ಟು ಗಸಗಸೆ, ಒಂದು ಸ್ವಲ್ಪ ಗಸಗಸೆ ಹುರಿದಿದ್ದೀನಿ. ಇದು ಬೇರೆ ಇಂಗ್ರೀಡಿಯೆಂಟ್ಸ್ ಇದೆ ನೋಡಿ. ಗಸಗಸೆ ಅದಾದಮೇಲೆ ನೆಕ್ಸ್ಟು ಇಪ್ಪಲಿ ಪೌಡ್ರ್ ಮಾಡಿರೋದನ್ನೆಲ್ಲ ಹುರಿದಿದ್ದೀನಿ ನಾನಿಲ್ಲಿ. ಇದು ನೋಡಿ, ಇದು ಗೋಂದು ಅಂತ ಹೇಳ್ತಾರೆ. ಗೋಂದು ಇದು ಮಾರ್ಕೆಟಲ್ಲಿ ಸಿಗುತ್ತೆ. ಇದನ್ನು ತುಪ್ಪದಲ್ಲಿ ಈ ಥರ ಹುರಿಬೇಕು. ಇದು ಇದ್ರೇ ಇದು ಲಡ್ಡು ಕಟ್ಟೋಕ್ಕಾಗೋದು. ಇದು ತುಂಬ ಚೆನ್ನಾಗಿ, ಇದು ಆರೋಗ್ಯಕ್ಕೂ ಒಳ್ಳೆಯದೇ. ಇದು ನೋಡಿ, ಅದು ಅಜ್ವೈನ್ ಇದೆ. ಅಜ್ವೈನ ಉರಿಯೋದಕ್ಕೆ ಹೋಗಬಾರ್ದು, ಬರೀ ಗಸಗಸೆ ಮತ್ತು ಗೋಂದು. ಸೊ ಆಗಲೇ ಹೇಳ್ದಂಗೆ ಅಜ್ವೈನ್, ಗೋಂದು ಮತ್ತು ಗಸಗಸೆ. ಸೊ ಅಜ್ವೈನ ಉರಿಯೋಕೋದಕ್ಕೆ ಹೋಗಬಾರ್ದು, ಗೋಂದು ಮತ್ತು ಗಸಗಸೆನೇ ಉರಿಬೋದು. ಆಮೇಲೆ ಇಲ್ಲಿ ಇದು ಡ್ರೈ ಡೇಟ್ಸ್ನ ಉರಿತಿದ್ದೀನಿ. ಇದು ಮಕ್ಳಿಗೂ ಒಳ್ಳೆಯದೇ. ಮಕ್ಕಳಿಗೆ ಅಂದರೆ ಆಫ್ಟರ್ 5 years ಮಕ್ಕಳಿಗೆ ಒಳ್ಳೆಯದು. ಏನಕ್ಕೆ ಅಂದರೆ ಇಲ್ಲಿ ನಾವು ಡ್ರೈ ಡೇಟ್ಸ್ ಮತ್ತು ಒಣಕೊಬ್ಬರಿ ಹಾಕಿದ್ದೀವಿ. ಸೊ ಅದು 5 years ಆಫ್ ಮಕ್ಕಳಿಗೆ ಒಳ್ಳೆಯದು. ಸೊ ಈ ಥರ ಪಾಕ ತಯಾರಿಸ್ಕೊಂಡು, ಜಾಗ್ರಿದು ಅಂದರೆ ಬೆಲ್ಲದ ಪಾಕ ತಯಾರಿಸ್ಕೊಂಡು, ನಾರ್ಮಲ್ ಬೆಲ್ಲ ಪಾಕ ಹೆಂಗೆ ತಯಾರಿಸ್ತೀವಿ ಅದೇ ಥರ ತಯಾರಿಸ್ಬಿಟ್ಟು ಈ ಥರ ಪೌಡ್ರ್ ಮಾಡಿರ್ತಾನೆ ಮಿಕ್ಸ್ ಮಾಡಿಕೊಂಡು ಈ ಥರ ಲಡ್ಡು ಕಟ್ಕೊಳ್ಳಿ. ಸೊ ಇದು ಆರೋಗ್ಯಕ್ಕೂ ಒಳ್ಳೆಯದು, ಎಲ್ಲರಿಗೂ ಒಳ್ಳೆಯದು. ಸೊ ಈ ಥರ ಮಾಡಿ ತಿಂದು ನೋಡಿ. ಮನೇಲಿ ಬೇರೆ ಎಣ್ಣೆ ಪದಾರ್ಥ ತಿನ್ನೋದಕ್ಕಿಂತ ಈ ಥರ ಡ್ರೈ ಫ್ರೂಟ್ಸ್ ಲಡ್ಡು ದಿನ ಒಂದೊಂದು ತಿಂದಿದ್ರೆ ಸಾಕು. ಆರೋಗ್ಯಕ್ಕೂ ಒಳ್ಳೆಯದು, ಎಲ್ಲದಕ್ಕೂ ಒಳ್ಳೆಯದೇ. ಸೊ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಕೊಟ್ಟಿರ್ತೀನಿ ಎಷ್ಟೆಷ್ಟು ಹಾಕಿದ್ದೀನಿ ಅಂತ. So let me know how it is. Thank you for watching. Bye bye.